ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಏಪ್ರಿಲ್ 18ರ ನಂತರ ಧನುಸ್ಸು ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಏಪ್ರಿಲ್ ತಿಂಗಳಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ರಾಶಿಯವರ ಮೇಲೆ ಏನೆಲ್ಲ ಅದೃಷ್ಟಗಳನ್ನು ಬೀರಲಿದೆ, ಗ್ರಹ ಸಂಚಾರದ ಪರಿಣಾಮ ಹೇಗಿರಲಿದೆ, ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ವ್ಯವಹಾರ, ಮಕ್ಕಳ ವಿಚಾರದಲ್ಲಿ ಮತ್ತು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಈ ಏಪ್ರಿಲ್ 8ರ ನಂತರ ಏನೆಲ್ಲ ಶುಭ ಫಲಿತಾಂಶಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತೀರ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ಏಪ್ರಿಲ್ ತಿಂಗಳು ಈ ಧನುಸ್ಸು ರಾಶಿಯವರಿಗೆ ಹೇಗಿತ್ತು ಅನ್ನೋದ್ರ ವಿಚಾರದ ಬಗ್ಗೆ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ. ಈ ಏಪ್ರಿಲ್ 2026 ಧನುಸ್ಸು ರಾಶಿಯವರ ತಾಳ್ಮೆಯನ್ನು ತೀವ್ರವಾಗಿ ಪರೀಕ್ಷಿಸುವಂತಹ ತಿಂಗಳು ಅಂತಲೇ ಹೇಳ್ಬೋದು. ಆದರೆ ಅದೇ ಸಮಯದಲ್ಲಿ ನಾಣ್ಯದ ಇನ್ನೊಂದು ಮುಖ ಇದ್ದಂತೆ ದೊಡ್ಡ ಪ್ರತಿಫಲಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ನಿಮ್ಮ 4ನೇ ಮನೆಯಾದ ಅತ್ಯಂತ ಅಪಾಯಕಾರಿ ಗ್ರಹಗಳ ಸಂಯೋಗವು ಅಲ್ಲಿ ಉಂಟಾಗ್ತಿರೋ ಕಾರಣ ಏಪ್ರಿಲ್ 2ರಂದಿಯೇ ಮಂಗಳನು ಶನಿಯೊಂದಿಗೆ ಸೇರಿರಲಿದ್ದಾನೆ. ಹಾಗೆ 10ನೇ ಮನೆಯ ಅಧಿಪತಿ ಬುಧನೂ ಕೂಡ ಏಪ್ರಿಲ್ 11ರಂದು ಅದೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಪ್ರವೇಶವನ್ನು ಆಲ್ರೆಡಿ ಮಾಡಿರೋ ಕಾರಣ ಈ ತ್ರಿವಳಿ ಗ್ರಹಗಳ ಜೋಡಣೆಯು ಮನೆಯಲ್ಲಿ ನಿಮ್ಮ ನೆಮ್ಮದಿಯನ್ನು ಕಸಿತಗೊಳ್ತಾ ಬರ್ಬೋದು. ಅದರಲ್ಲೂ ವಾಹನಗಳ ರಿಪೇರಿ, ನಿಮ್ಮ ತಾಯಿಯ ಅನಾರೋಗ್ಯ ಅಥವಾ ಆಸ್ತಿಗೆ ಸಂಬಂಧಪಟ್ಟಂತಹ ಹಠಾತ್ ವಿವಾದಗಳು ನಿಮ್ಮ ಉಸಿರುಗಟ್ಟಿಸುವಂತೆ ಮಾಡ್ಬೋದು. ನಾಣ್ಯದ ಇನ್ನೊಂದು ನಂಬಲಾಗದಷ್ಟು ಅದ್ಭುತವಾದ ಮುಖ ಇನ್ನೊಂದು ಏನಂದರೆ, ಏಪ್ರಿಲ್ 14ರಂದು ನಿಮ್ಮ 9ನೇ ಮನೆಯ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಬುದ್ಧಿಶಕ್ತಿ ಮತ್ತು 5ನೇ ಮನೆಯ ಉಚ್ಚ ಸ್ಥಿತಿಯಲ್ಲಿ ಪ್ರವೇಶವನ್ನು ಮಾಡುವ ಕಾರಣ ಇದು ನಿಮ್ಮ ಮಕ್ಕಳ ಭಾರೀ ಯಶಸ್ಸನ್ನು ಸಾಧಿಸುವುದನ್ನು ಖಚಿತಪಡಿಸ್ತಾ ಬರ್ತದೆ. ಇದು ನಿಮ್ಮ ಎಲ್ಲ ಕೌಟುಂಬಿಕ ದುಃಖಗಳನ್ನು ಮರೆಸುವಂತೆ ಮಾಡಲಿದೆ. ನಿಮ್ಮ ಲಗ್ನದ ಅಧಿಪತಿಯಾಗಿರ್ತಕ್ಕಂತಹ ಗುರು 7ನೇ ಮನೆಯಲ್ಲಿ ಬಲಶಾಲಿಯಾಗಿ ಇರೋದರಿಂದ ನಿಮ್ಮನ್ನು ಗೌರವಾನ್ವಿತ ಹಾದಿಯಲ್ಲಿ ಮುನ್ನಡೆಸ್ತಾ ಹೋಗ್ತದೆ. ನೀವು ಮನೆಯಲ್ಲಿನ ಸವಾಲುಗಳನ್ನು ಸಹಿಸಿಕೊಂಡ್ರೆ ಸಮಾಜದಲ್ಲಿನ ಸ್ಮಾರಕ ಯಶಸ್ಸನ್ನು ಸಂಪೂರ್ಣವಾಗಿ ನಿಮ್ಮದಾಗಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಧನುಸ್ಸು ರಾಶಿಯವರಿಗೆ ಈ ಏಪ್ರಿಲ್ ತಿಂಗಳಿನಲ್ಲಿ ಉಂಟಾದಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎನ್ನುವುದರ ವಿಚಾರಕ್ಕೆ ಬರೋದಾದರೆ, ಮೊದಲನೇದಾಗಿ ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ಮೀನ ರಾಶಿಯಲ್ಲಿ ಇರತಕ್ಕಂತಹ ಶನಿಯು ಕೌಟುಂಬಿಕ ಜವಾಬ್ದಾರಿಗಳನ್ನು ಉಂಟು ಮಾಡಲಿದ್ದು, ಮನೆಯಲ್ಲಿ ಅತೃಪ್ತಿಯೂ ಕೂಡ ಶನಿಯ ಸಂಚಾರದಿಂದ ಉಂಟಾಗಲಿದ್ದು ಕಾರ್ಯಗಳಲ್ಲಿ ವಿಳಂಬವೂ ಆಗ್ತಾ ಹೋಗ್ತದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, ಮೀನ ರಾಶಿಯ 4ನೇ ಮನೆಯಲ್ಲಿ ಏಪ್ರಿಲ್ 2ರಂದಿಯೇ ಪ್ರವೇಶವನ್ನು ಮಾಡಿರತಕ್ಕಂತಹ ಮಂಗಳನು ನಿಮ್ಮ ಮನೆಯಲ್ಲಿ ವಾದಗಳು, ವಾಹನ ರಿಪೇರಿ, ನಿದ್ರಾಹೀನತೆ, ತಾಯಿಯೊಂದಿಗೆ ಸಂಘರ್ಷಗಳ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದ್ದಾರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧನು ಕೆಲಸದಲ್ಲಿ ವರ್ಗಾವಣೆಯನ್ನು ತರಲಿದ್ದು ವ್ಯಾಪಾರ ಪಾಲುದಾರರೊಂದಿಗೆ ಗೊಂದಲವು ಈ ರಾಶಿಯವರಿಗೆ ಉಂಟಾಗ್ಬೋದು. ದಾಖಲೆಗಳಲ್ಲಿ ತಪ್ಪುಗಳು ಕೂಡ ಆಗ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯ ಏಪ್ರಿಲ್ 14ರಂದು ಪ್ರವೇಶವನ್ನು ಮಾಡಿರತಕ್ಕಂತಹ ಸೂರ್ಯನು ಮಕ್ಕಳಿಗೆ ಯಶಸ್ಸನ್ನು ತರಲಿದ್ದು ನಿಮ್ಮ ಕೀರ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅತ್ಯುತ್ತಮವಾದಂತಹ ಬುದ್ಧಿಶಕ್ತಿಯನ್ನು ನೀವು ಹೊಂದಿರ್ತೀರಿ. ತೀವ್ರವಾದಂತಹ ಸೃಜನಶೀಲತೆಯು ಕೂಡ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯ ಸ್ವಕ್ಷೇತ್ರದಲ್ಲಿ ಏಪ್ರಿಲ್ 19ರಿಂದ ಪ್ರವೇಶವನ್ನು ಮಾಡತಕ್ಕಂತಹ ಶುಕ್ರನು ಸಾಲಗಳನ್ನು ತೀರಿಸುವುದು, ಶತ್ರುಗಳ ಮೇಲೆ ಮೇಲುಗೈಯನ್ನು ಸಾಧಿಸಲು, ಸೇವಾ ವಲಯದ ಮೂಲಕ ಆರ್ಥಿಕ ಲಾಭಗಳನ್ನು ಕಾಣಲು ಸಹಾಯವನ್ನು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 7ನೇ ಮನೆಯ ಮಿಥುನ ರಾಶಿಯಲ್ಲಿ ಇರತಕ್ಕಂತಹ ಗುರುವು ವಿವಾಹದ ನಿರೀಕ್ಷೆಗಳು, ಗೌರವ ಮತ್ತು ಪ್ರತಿಷ್ಠೆ ಹಾಗೆ ಸಂಗಾತಿಯಿಂದ ಬೆಂಬಲವನ್ನು ಕೂಡ ಸಿಗುವಂತೆ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳು ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳು ಕೊನೆವರೆಗೂ ಕೂಡ ಕಾಣ್ತಾ ಬರ್ತೀರಿ. ಹಾಗಾದರೆ ಈ ಏಪ್ರಿಲ್ 18ರ ನಂತರ ಈ ರಾಶಿಯವರ ಕೆರಿಯರ್ ವಿಚಾರದಲ್ಲಿ ಹೇಗಿರಲಿದೆ, ಉದ್ಯೋಗಸ್ಥ ವೃತ್ತಿಪರರು ಈ ತಿಂಗಳು ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ನೋಡ್ತಾ ಬರೋದಾದರೆ, ಈ ಮೊದಲ ವಾರದಲ್ಲಿ
ಹಲವಾರು ಅಡೆತಡೆಗಳನ್ನು ಈ ರಾಶಿಯವರು ಎದುರಿಸಬೇಕಾಗಿತ್ತು. ನಿಮ್ಮ 10ನೇ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಬುಧನು ಏಪ್ರಿಲ್ 11ರಂದೆಯೇ 4ನೇ ಮನೆಯಲ್ಲಿ ನೀಚ ಸ್ಥಿತಿಗೆ ಜಾರಿರೋದ್ರಿಂದ ಕಚೇರಿಯಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ತಿರುಗುಬಾಣವಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ತೀವ್ರವಾದಂತಹ ಸಂವಹನ ಅಂತರವು ನಿಮ್ಮ ಮೇಲಾಧಿಕಾರಿಗಳಿಂದ ಅಸಮಾಧಾನಕ್ಕೆ ಕಾರಣವಾಗ್ತಾ ಬಂದಿದೆ. ಕೆಲವರಿಗೆ ಅನಿರೀಕ್ಷಿತ ಅಥವಾ ಬೇಡವಾದ ಉದ್ಯೋಗ ವರ್ಗಾವಣೆಯು ಬಲವಾಗಿ ಸೂಚನೆ ಆಗ್ತಾ ಬಂದಿದೆ ಸ್ನೇಹಿತರೆ. ಆದರೆ ಈ ಏಪ್ರಿಲ್ 14ರಂದು ನಿಮ್ಮ 9ನೆಯ ಭಾಗ್ಯಾಧಿಪತಿಯಾದಂತಹ ಸೂರ್ಯನು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ಹೊಸ ಹೊಸ ಕೌಶಲ್ಯಗಳು, ಬೌದ್ಧಿಕ ಪ್ರತಿಭೆಗಳು ಭಾರಿ ಮನ್ನಣೆಯನ್ನು ಪಡಿತಾ ಹೋಗ್ತದೆ. ಅದರಲ್ಲೂ IT ಕ್ಷೇತ್ರದಲ್ಲಿ, ಶಿಕ್ಷಣ ಹಾಗೆ ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರೋರಿಗೆ ಅದ್ಭುತವಾದಂತಹ ಅವಕಾಶಗಳು ಕೂಡ ಆಕರ್ಷಿಸಲಿದೆ ಅಂತಲೇ ಹೇಳ್ಬೋದು. 7ನೇ ಮನೆಯಲ್ಲಿರತಕ್ಕಂತಹ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ನಿಮ್ಮನ್ನು ನಿರಂತರವಾಗಿ ರಕ್ಷಿಸಲಿದ್ದು ಮತ್ತು ಸರಿಯಾದ ದಾರಿಯಲ್ಲಿ ಮುನ್ನಡೆಸ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಈ ರಾಶಿಯವರು ಅಂತ ನೋಡ್ತಾ ಬರೋದಾದರೆ, ಈ ರಾಶಿಯ ವ್ಯಾಪಾರ ಮಾಲೀಕರಿಗೆ ನಿಮ್ಮ ಲಗ್ನಾಧಿಪತಿಯಾದಂತಹ ಗುರು ನಿಮ್ಮ 7ನೇ ಮನೆಯ ವ್ಯಾಪಾರ ಮನೆಯಲ್ಲಿ ಕುಳಿತಿರುವುದು ನಂಬಲಾಗದಂತಹ ರಕ್ಷಣಾ ಕವಚವಾಗಿರಲಿದೆ ಅಂತಲೇ ಹೇಳ್ಬೋದು. ನೀವು ಉನ್ನತ ನೈತಿಕತೆ ಮತ್ತು ಮೌಲ್ಯಗಳೊಂದಿಗೆ ನಿಮ್ಮ ವ್ಯಾಪಾರವನ್ನು ನಡೆಸ್ತಾ ಹೋಗ್ತೀರಿ. ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಘಾತೀಯವಾಗಿ ಹೆಚ್ಚಿಸ್ತಾ ಬರ್ತೀರಿ ಸ್ನೇಹಿತರೆ. 7ನೇ ಮನೆಯ ಅಧಿಪತಿಯಾಗಿರುವಂತಹ ಬುಧ ಏಪ್ರಿಲ್ 11ರಿಂದ ಏಪ್ರಿಲ್ 30ರವರೆಗೆ 4ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವ ಕಾರಣ ಸಹಿ ಮಾಡುವ ಮೊದಲು ಪ್ರತಿಯೊಂದು ಒಪ್ಪಂದ ಮತ್ತು ದಾಖಲೆಗಳನ್ನು 2 ಬಾರಿ ಸೂಕ್ಷ್ಮವಾಗಿ ಓದಬೇಕು. ಅದರಲ್ಲೂ ಏಪ್ರಿಲ್ 19ರಂದು 11ನೆಯ ಲಾಭಾಧಿಪತಿಯಾದಂತಹ ಶುಕ್ರನು ತನ್ನ ಸ್ವಂತ ರಾಶಿಯಾದಂತಹ ವೃಷಭವನ್ನು ಪ್ರವೇಶವನ್ನು ಮಾಡುವ ಕಾರಣ ಇದು ಸ್ಪರ್ಧಾತ್ಮಕ ವ್ಯವಹಾರಗಳಲ್ಲಿ ನಿಮಗೆ ಮೇಲುಗೈಯನ್ನು ಸಾಧಿಸಲು ಅವಕಾಶವನ್ನು ಮಾಡಿಕೊಡ್ತಾ ಬರುತ್ತದೆ. ವ್ಯವಹಾರಗಳು, ಆಸ್ಪತ್ರೆಗಳು ಮತ್ತು ಫಾರ್ಮಾಕ್ಯೂಟಿಕಲ್ಸ್ ವಲಯಗಳಲ್ಲಿ ತೊಡಗಿರುವಂತಹ ಈ ರಾಶಿಯ ಜನರಿಗೆ ಅಸಾಧಾರಣವಾದಂತಹ ಆರ್ಥಿಕ ಧನಲಾಭವನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಬರೋದಾದರೆ, ಹಣಕಾಸಿನ ವಿಚಾರದಲ್ಲಿ ಈ ಧನುಸ್ಸು ರಾಶಿಯವರಿಗೆ ಈ ತಿಂಗಳು ಆರಂಭದಲ್ಲಿ ನಿಮ್ಮನ್ನು ಪರೀಕ್ಷಿಸ್ತಾ ಬಂದಿದೆ. ಆದರೆ ಈ ರಾಶಿಯವರಿಗೆ ಅಂತ್ಯದ ವೇಳೆಗೆ ಅಪಾರವಾದಂತಹ ಪರಿಹಾರವನ್ನು ನೀಡಲಿದೆ. ನಿಮ್ಮ 2ನೆಯ ಧನಾಧಿಪತಿಯಾದಂತಹ ಶನಿಯು ಮಂಗಳನ ಜೊತೆಗೆ 4ನೇ ಮನೆಯಲ್ಲಿ ಇರೋದರಿಂದ ಮನೆ ರಿಪೇರಿ, ವಾಹನ ನಿರ್ವಹಣೆ ಅಥವಾ ಆಸ್ತಿ ತೆರಿಗೆಗಳಿಗೆ ನೀವು ಹೆಚ್ಚು ಹಣ ಖರ್ಚು ಮಾಡುವಂತೆ ಒತ್ತಾಯಿಸಲಾಗ್ತದೆ. ಹಣವು ನೀರಿನಂತೆ ಹರಿದು ಹೋಗುತ್ತಿರುವುದನ್ನು ಈ ಇಂದಿನ ವಾರಗಳಲ್ಲಿ ನೀವು ಗಮನಿಸಿರ್ತೀರಿ. ಏಪ್ರಿಲ್ 14ರ ನಂತರ 5ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಉಚ್ಚ ಸೂರ್ಯನು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದ್ದಾರೆ. ಏಪ್ರಿಲ್ 19ರ ನಂತರ 6ನೇ ಮನೆಯಲ್ಲಿ 11ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಬಲವಾಗಿ ನೆಲೆಸಿರುವುದರಿಂದ ನಿಮಗೆ ಬರಬೇಕಾದಂತಹ ಹಳೆಯ ಹಣವನ್ನು ನೀವು ಸುಲಭವಾಗಿ ವಸೂಲಿಯನ್ನು ಮಾಡ್ತಾ ಬರ್ತೀರಿ. ನಿಮ್ಮ ಸ್ವಂತ ಸಾಲಗಳನ್ನು ತೀರಿಸುವಂತಹ ಬುದ್ಧಿವಂತ ಮಾರ್ಗಗಳನ್ನು ಸಹ ನೀವು ಕಂಡುಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಎದೆ ಮತ್ತು ಹೃದಯದ ಪ್ರದೇಶದ ನಿಯಂತ್ರಿಸುವ 4ನೇ ಮನೆಯಲ್ಲಿ ಗ್ರಹಗಳ ಸಂಯೋಗವು ಉಂಟಾಗೋ ಕಾರಣ ಆರೋಗ್ಯದ ಅಪಾಯವನ್ನು ತಂದೊಡ್ಡಲಿದೆ ಅಂತಲೇ ಹೇಳ್ಬೋದು. ಹೃದ್ರೋಗ ಸಮಸ್ಯೆಗಳು, ಎದೆಯಲ್ಲಿ ಕಫ ಕಟ್ಟಿಕೊಳ್ಳುವಿಕೆ ಅಥವಾ ತೀವ್ರವಾದಂತಹ ಮಾನಸಿಕ ಆತಂಕದಿಂದ ಬಳಲುವಂತಹ ಸಾಧ್ಯತೆ ಇರಲಿದೆ. ಅದರಲ್ಲೂ ನಿದ್ರಾಹೀನತೆಯು ನಿಮ್ಮನ್ನು ಬಹಳವಾಗಿ ಕಾಡಲಿದೆ. ನಿಮ್ಮ ತಾಯಿಯ ಆರೋಗ್ಯದ ಕಡೆಗೆ ನೀವು ತೀವ್ರವಾದಂತಹ ಗಮನವನ್ನು ಹರಿಸಬೇಕು. 7ನೇ ಮನೆಯಿಂದ ಲಗ್ನದ ಮೇಲೆ ಗುರುವಿನ ಶುಭ ದೃಷ್ಟಿಯು ಈ ಆರೋಗ್ಯ ಸಮಸ್ಯೆಗಳನ್ನು ತ್ವರಿತವಾಗಿ ನಿಯಂತ್ರಣಕ್ಕೆ ತರುವುದು ಖಚಿತಪಡಿಸಲಿದ್ದು, ಏಪ್ರಿಲ್ 14ರ ನಂತರ ಸೂರ್ಯನು ಬಲವನ್ನು ಪಡೆದ ನಂತರ ನಿಮ್ಮ ಆತ್ಮವಿಶ್ವಾಸ ಮತ್ತು ದೈಹಿಕ ಚೈತನ್ಯವು ದ್ವಿಗುಣಗೊಳ್ಳಲಿದ್ದು, ಈ ಏಪ್ರಿಲ್ 18ರ ನಂತರವೂ ಕೂಡ ನಿಮ್ಮ ಆರೋಗ್ಯವು ಉತ್ತಮವಾಗಿರಲಿದೆ. ಈ ಹಿಂದೆ ಇದ್ದಂತಹ ಸಮಸ್ಯೆಗಳು ಕೂಡ ದೂರವಾಗಲಿದ್ದು ಬಹಳ ಬೇಗನೆ ಚೇತರಿಸ್ಕೊಳ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನ ವಿಶೇಷವಾಗಿ ಮನೆಯ ವಾತಾವರಣವು ಈ ರಾಶಿಯವರಿಗೆ ಹೆಚ್ಚು ಅಸ್ಥಿರವಾಗಿರಲಿದೆ. 4ನೇ ಮನೆಯಲ್ಲಿ ಮಂಗಳ ಮತ್ತು ಶನಿಯ ಉಗ್ರ ಪ್ರಭಾವವು ತೀವ್ರವಾದಂತಹ ಆಸ್ತಿ ವಿವಾದಗಳು, ಕಾನೂನು ಬೆದರಿಕೆಗಳು, ಕುಟುಂಬ ಸದಸ್ಯರೊಂದಿಗೆ ವಿಶೇಷವಾಗಿ ನಿಮ್ಮ ತಾಯಿ ಮತ್ತು ಹತ್ತಿರದ ಸಂಬಂಧಿಗಳೊಂದಿಗೆ ಕಹಿ ವಾದಗಳಿಗೆ ದಾರಿಯನ್ನು ಮಾಡಿಕೊಡ್ಬೋದು. ಆದರೆ ಸಂತೋಷದ ಸುದ್ದಿ ಏನೆಂದರೆ, ಏಪ್ರಿಲ್ 14ರಂದೆಯೇ ಉಚ್ಚ ಸ್ಥಾನದಲ್ಲಿ ಸೂರ್ಯನು ಪ್ರವೇಶವನ್ನು ಮಾಡಿರತಕ್ಕಂಥದ್ದು. ಇದರಿಂದ ನಿಮ್ಮ ಮಕ್ಕಳ ಅಸಾಧಾರಣವಾದಂತಹ ಪ್ರಗತಿಯನ್ನು ಕಾಣ್ತಾ ಬರ್ತೀರಿ, ಯಶಸ್ಸನ್ನು ಸಾಧಿಸಲಿದ್ದೀರಿ. ಅವರ ವಿಜಯಗಳು ವಿವಾದಗಳನ್ನು ಮರೆಮಾಚಿ ನಿಮ್ಮ ಮನೆಯಲ್ಲಿ ಅಪಾರ ಸಂತೋಷದಿಂದ ತುಂಬಲಿದೆ ಅಂತಲೇ ಹೇಳ್ಬೋದು.
ನಿಮ್ಮ ಲಗ್ನದ ಅಧಿಪತಿಯಾದಂತಹ ಗುರು 7ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯು ಬಂಡೆಯಂತೆ ನಿಮ್ಮ ಬೆಂಬಲಕ್ಕೆ ನಿಲ್ಲಲಿದ್ದಾರೆ. ಈ ಕಠಿಣ ಹಂತವನ್ನು ನ್ಯಾವಿಗೇಟ್ ಮಾಡಲು ಸಂಪೂರ್ಣವಾದಂತಹ ಬೆಂಬಲವೂ ಕೂಡ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ, ಪ್ರಾಥಮಿಕ ಶಿಕ್ಷಣದ 4ನೇ ಮನೆಯು ಗ್ರಹಗಳ ಹಿಡಿತದಲ್ಲಿ ಇರುವುದರಿಂದ ಶಿಕ್ಷಣದ ಕಾರಕನಾದಂತಹ ಬುಧನು ನೀಚ ಸ್ಥಾನದಲ್ಲಿ ಇರುವ ಕಾರಣ ಈ ಏಪ್ರಿಲ್ನ ಮೊದಲ 2 ವಾರಗಳು ವಿದ್ಯಾರ್ಥಿಗಳಿಗೆ ಅತ್ಯಂತ ಕಷ್ಟಕರವಾಗಿರಲಿದೆ. ಏಕಾಗ್ರತೆ ಸಂಪೂರ್ಣವಾಗಿ ಅಸಾಧ್ಯವಾಗ್ತಾ ಹೋಗ್ತದೆ. ಏಪ್ರಿಲ್ 14ರಿಂದ ಬುದ್ಧಿಶಕ್ತಿಯು 5ನೇ ಮನೆಯಲ್ಲಿ ಸೂರ್ಯನು ಉಚ್ಚ ಸ್ಥಿತಿಯನ್ನು ತಲುಪಿದ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ಗ್ರಹಣ ಶಕ್ತಿ ಅದ್ಭುತವಾಗ್ತಾ ಹೋಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶಗಳು ಸಿಗಲಿದ್ದು, ವಿದ್ಯಾರ್ಥಿಗಳು ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಕೂಡ ಸಾಧಿಸಲಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಏಪ್ರಿಲ್ ತಿಂಗಳು ಸಾಕಷ್ಟು ಬದಲಾವಣೆಗಳನ್ನು ಈ ಧನುಸ್ಸು ರಾಶಿಯವರ ಜೀವನದಲ್ಲಿ ತರಲಿದ್ದು, ಒಂದಿಷ್ಟು ಸಕಾರಾತ್ಮಕವಾಗಿದ್ದರೆ ಒಂದಿಷ್ಟು ಎಚ್ಚರಿಕೆ ಸೂಚನೆಗಳನ್ನು ಕೂಡ ತರ್ತಾ ಬರ್ತದೆ. ಈ ರಾಶಿಯವರು ನಿಮ್ಮ 4ನೇ ಮನೆಯಲ್ಲಿ ಇರತಕ್ಕಂತಹ ತೀವ್ರವಾದಂತಹ ಮಂಗಳ, ಶನಿ, ನೀಚ ಸ್ಥಾನದಲ್ಲಿ ಇರತಕ್ಕಂತಹ ಬುಧ ದೋಷಗಳನ್ನು ಹೋಗಲಾಡಿಸಲು, ಹಾಗೆ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ಪುನಃಸ್ಥಾಪಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ 10ನೇ ಮನೆಯ ಅಧಿಪತಿಯಾದಂತಹ ಬುಧನು ನೀಚ ಸ್ಥಿತಿಯನ್ನು ತೆಗೆದುಹಾಕಲು, ನಿಮ್ಮ ಕೆಲಸದ ಸ್ಥಳದಲ್ಲಿ ಗೊಂದಲವನ್ನು ನಿವಾರಿಸಲು ಪ್ರತಿ ಬುಧವಾರದಂದು ಶ್ರೀ ವಿಷ್ಣು ಸಹಸ್ರನಾಮವನ್ನು ಪಠಿಸ್ತಾ ಬನ್ನಿ. ಹಾಗೆ ಪ್ರತಿ ಬುಧವಾರದಂದು ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಸ್ನೇಹಿತರೆ, ನಿಮ್ಮ 4ನೇ ಮತ್ತು ನಿಮ್ಮ ತಾಯಿಯ ತೀವ್ರವಾದಂತಹ ಜ್ಯೋತಿಷ್ಯ ದೋಷಗಳನ್ನು ಎದುರಿಸುತ್ತಿರುವುದರಿಂದ ನೀವು ನಿಮ್ಮ ತಾಯಿಯನ್ನು ಗೌರವಿಸುವುದು, ಅವರಿಗೆ ಸೇವೆ ಮಾಡುವುದು, ಪ್ರತಿದಿನ ಅವರ ಆಶೀರ್ವಾದವನ್ನು ಪಡೆಯುವುದು ಅಂತಿಮ ಮತ್ತು ಅತ್ಯಂತ ಶಕ್ತಿಶಾಲಿಯಾದಂತಹ ಪರಿಹಾರವಾಗಿರಲಿದೆ. ಮನೆಯಲ್ಲಿ ಅಶಾಂತಿ, ಕೋಪ ಮತ್ತು ಆಸ್ತಿಗೆ ಸಂಬಂಧಪಟ್ಟಂತಹ ಕಾನೂನು ವಿವಾದಗಳನ್ನು ಕಡಿಮೆ ಮಾಡಲು ಪ್ರತಿ ಮಂಗಳವಾರ, ಶನಿವಾರದಂದು ಹನುಮಂತನನ್ನು ಆರಾಧಿಸಿ ಮತ್ತು ಹನುಮಾನ್ ಚಾಲಿಸವನ್ನು ಪಠಿಸ್ತಾ ಬನ್ನಿ. ಸ್ನೇಹಿತರೆ, ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿಯೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ಆ ಲಕ್ಷ್ಮೀದೇವಿಯ ಕೃಪೆಗೆ ನೀವು ಪಾತ್ರರಾಗಬಹುದಾಗಿದೆ. ಇದರಿಂದ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ. ಸ್ನೇಹಿತರೆ, ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ. ಸ್ನೇಹಿತರೆ, ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.